ಏನ್ರಿ ಇದು ವಕ್ಫ್ ಭೂತ? ಮಂಡ್ಯದಲ್ಲೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ ಈ ವಕ್ಫ್ ಭೂತ. ಸೊ ಇವರ ಒಂದು ಕಾಟಕ್ಕೆ ರೈತರು ಕಂಗಾಲಾಗಿದ್ದಾರೆ, ಅನ್ನದಾತರು ಕಂಗಾಲಾಗಿದ್ದಾರೆ. ಪುರಾತತ್ವ ಇಲಾಖೆ ಆಸ್ತಿ ಮೇಲೂ ಕೂಡ ವಕ್ರ ದೃಷ್ಟಿ ಬಿದ್ದಿದೆ. ಆರ್ಟಿಸಿಯಲ್ಲಿ ವಕ್ಫ್ ಬೋರ್ಡ್ ಹೆಸರನ್ನ ನಮೂದು ಮಾಡಲಾಗಿದೆ. ಇತಿಹಾಸ ಹೊಂದಿರುವಂತಹ ಮಂಟಪಗಳು ವಕ್ಫ್ ಪಾಲಾಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ 70ಕ್ಕೂ ಹೆಚ್ಚು ಆರ್ಟಿಸಿಗಳಲ್ಲಿ ವಕ್ಫ್ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಜನವರಿ 20ರಂದು ಶ್ರೀರಂಗಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೂಡ ನೀಡಲಾಗಿದೆ. ಪೂರ 1 ಎಕರೆ ಜಮೀನಿನ ಆರ್ಟಿಸಿಯಲ್ಲಿ ಈಗ ಋಣ ಕಾಲಂನಲ್ಲಿ ವಕ್ಫ್ ಅನ್ನೋ ಒಂದು ಹೆಸರು ಬರ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಅದನ್ನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಸರ್, ನನಗೆ ಗಮನಕ್ಕೆ ಇತ್ತೀಚೆಗೆ ಬಂದಂಥ ಇದು. ನಾನು ಯಾವುದಕ್ಕಾದರೂ ನಾನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಜಮೀನು ಮೇಲೆ ಸಾಲ ತಗೊಳಕ್ಕಾಗ್ತಾಯಿಲ್ಲ. ಈ ಥರ ನನ್ನ ಪರಿಸ್ಥಿತಿ ಆಗಿದೆ. ಈ ವಕ್ಫ್ ಬೋರ್ಡ್ ಇದರಿಂದ ನನ್ನ ಆರ್ಟಿಸಿಲಿ ಕಾಲಮಲ್ಲಿ ನನ್ನ ತೆರವು ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ಸರ್, ಈ ಜಮೀನು ಪಿತ್ರಾರ್ಜಿತ ಆಸ್ತಿನ ಅಥವಾ ನೀವು ಕೊಂಡ್ಕೊಂಡಿದ್ದ? ಇಲ್ಲ, ನಾನು ಕ್ರಯ ಮಾಡಿರೋಂಥ ಆಸ್ತಿ ಸರ್. ಕ್ರಯ ಮಾಡ್ಕೊಂಡು ನಂದು ಹೆಸರಲ್ಲಿ ಖಾತೆ ಎಲ್ಲ ವಗೇರಿ ಸ್ವಯಾರ್ಜಿತವಾಗಿದೆ ಸರ್. ನೀವು ಜಮೀನ ಕೊಂಡ್ಕೊಳ್ಳಾಗಿದ್ದಾಗ ಯಾವ ರೀತಿ ಸಮಸ್ಯೆ ಇರಲಿಲ್ಲ? ಇಲ್ಲ, ಯಾವ ರೀತಿ ಸಮಸ್ಯೆ ಇರಲಿಲ್ಲ ಸರ್. ನಾನು RTCಲಿ ಮತ್ತು ECಲಿ ಯಾವ ಥರನೂ ಸಮಸ್ಯೆ ಇರಲಿಲ್ಲ. ಈಗ ಬಂದಂಥ ಸಮಸ್ಯೆ ನನಗೆ ಕಾಡ್ತಾ ಇದೆ ಸರ್. ಸರ್, ನಿಮ್ಮ ಜಮೀನು ಎಷ್ಟು ಎಕರೆ ಈ ರೀತಿ ಆಗಿದೆ? ಯಾರ ಹೆಸರಲ್ಲಿದೆ ಜಮೀನು? ಸರ್, ಅದು ನಮ್ಮ ಅಜ್ಜಿ ಹೆಸರಲ್ಲಿದೆ, ಯಶೋದಮ್ಮ ಅಂತ ಅಂದ್ಬಿಟ್ಟು. 3 ಎಕರೆ 29 ಗುಂಟೆ ಸರ್. ಅದು ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿಲೇ ನಾವು ಈಗ ಅಂದರೆ ಮಕ್ಕಳೆಲ್ಲ ಡಿವೈಡ್ ಮಾಡ್ಕೊಳಕ್ಕೆ ಹೋದಾಗ, ಈಗ ತೆಗ್ಸಕ್ಕೆ ಹೋದಾಗ ಅದು ಸ್ವಲ್ಪ ವಕ್ ಅಂತ ಬರ್ತಿದೆ. ಋಣ ಅನ್ನೋ ಕಾಲಮಲ್ಲಿ ವಕ್ ಅಂತ ಬರ್ತಿದೆ ಸರ್. ಇದನ್ನು ವಜಾ ಮಾಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀವಿ ಸರ್. ಈ ಭಾಗದಲ್ಲಿ ಎಷ್ಟು ರೈತರದ್ದು ಈ ರೀತಿ ಸಮಸ್ಯೆ ಆಗಿದೆ ಸರ್? ಸರ್, ಒಟ್ಟು 70 RTCಗಳಲ್ಲಿ ಪ್ರತಿಯೊಂದು ಎಲ್ಲ ಜಮೀನುಗಳು ಬಂದಿದ್ದೇವೆ ಸರ್. ಎಲ್ಲ ಆತಂಕಗಳಿಗಾಗಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ನಮಗೆ ಪರಿಹಾರ ಇದು ಮಾಡಿಕೊಡ್ಬೇಕು. ನಮಗೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಗಮನಕ್ಕಿದೆಯಾ ಇದು? ಗಮನಕ್ಕೆ ಇದ್ದದೋ ಗೊತ್ತಿಲ್ಲ ಸರ್. ಒಂದು ಸಲನೂ ಅವರು ನಮಗೆ ಬಂದು ಏನೂ ಹೇಳಿಲ್ಲ. ಅವರು ಅದು ಗಮನಕ್ಕೆ ಬಂದೈತೋ ಬಂದಿರ್ತದೆ ಮೋಸ್ಟ್ಲಿ. ಅವರು ನಮಗೆ ಬಂದು ಇಲ್ಲಿ ರೈತರಿಗೆ ಸ್ವಲ್ಪ ಒಂದು ಮೀಟಿಂಗ್ ಕರೆದ್ಬಿಟ್ಟು ಅವರು ಒಂದು ಸ್ವಲ್ಪ ಆಶ್ವಾಸನೆ ಕೊಟ್ಟು ಸ್ವಲ್ಪ ಭಯ, ಸ್ವಲ್ಪ ನಮಗೆ ಆತಂಕ ಕಡಿಮೆ ಆಯ್ತದೆ. ಅವ್ರು ಬಂದು ಕೇಳಬೇಕು. ಕನಿಷ್ಠ ಪಕ್ಷ ಸ್ಪಂದಿಸೋ ಗುಣನಾರು ಇರಬೇಕು ಜನಪ್ರತಿನಿಧಿ ಆದವ್ರಿಗೆ. ಸ್ಪಂದಿಸೋ ಗುಣ ಅವ್ರ ತುಂಬ ಇದೆ ಸರ್. ಅದರಲ್ಲಿ 2 ಮಾತಿಲ್ಲ ನಮ್ಮ ನಾಯಕರಲ್ಲಿ. ಮಾಡಿಲ್ಲ. ಈಗ ಅವ್ರು ಬಂದು ಈಗ ಅದನ್ನು ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕು. ನಮಗೆ ಬಂದು ನಿಂತ್ಕೊಂಡು ಓಡಾಡಬೇಕು ಅವರು, ರಮೇಶ್ ಬಾಬು ಅವರು. ಜೊತೆಗೆ ಇನ್ನೊಬ್ಬರು ರೈತರಿದ್ದಾರೆ, ಇವ್ರದ್ದು ಕೂಡ 20 ಕುಂಟೆ ಜಮೀನಿನ RTCಲಿ ಅದೇ ರೀತಿ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಯಾವಾಗ ಬಂದಿದೆ ಯಜಮಾನ್ರೆ? 15-16ರಿಂದ ಶುರುವಾಗಿರೋದು. ನಿಮಗೆ ಗಮನಕ್ಕೆ ಬಂದಿದ್ದು ಯಾವಾಗ? ಇವಾಗ ಗೊತ್ತಾಗೋದು ಸರ್. ನಿಮಗೆ ಇತ್ತೀಚೆಗೆ ಚೆಕ್ ಮಾಡ್ಕೋದಾಗ. ಈಗ ಮನೆ ಬೇರೆ ಕಟ್ತಾ ಇದ್ದೀರಿ ನೀವು, ಈಗ ಸಮಸ್ಯೆ ಆಗಿದೆ. ಕಟ್ತಾ ಇದ್ದೀವಿ, ಸಮಸ್ಯೆ ಆಗಿದೆ. ಈಗೇನಾಗಬೇಕು? ಇವಾಗ ಅದು ಕ್ಯಾನ್ಸಲ್ ಆಗ್ಬೇಕು ಸರ್. ಈಗ ರೈತರು ಪರವಾಗಿ ನೀವು ನಿಂತಿದ್ದೀರಿ, ಹೋರಾಟ ಯಾವ ರೀತಿ ಇರ್ತದೆ ಸರ್? ಶ್ರೀರಂಗಪಟ್ಟಣ ತಾಲೂಕು ಕಿರಂಗೂರು ಗ್ರಾಮದಲ್ಲಿ ಹಲವಾರು ರೈತರುಗಳದ್ದು ಒಂದು ಇದೇ ಸಮಸ್ಯೆ ಆಗಿದೆ. ಪಾಪ ಅವರು ಒಂದು ಮಕ್ಕಳಿಗೆ ಭಾಗ ಮಾಡಿ ಕೊಡೋಕ್ಕಾಯ್ತಲ್ಲ, ಮಕ್ಕಳು ವಿವಾಹ ಮಾಡೋಕ್ಕಾಗ್ತಾಯಿಲ್ಲ, ಮದುವೆಗಳೇ ಫಿಕ್ಸ್ ಆಗಿದೆ. ಅವ್ರಿಗೆ ಹಣಕಾಸು ತುಂಬ ತೊಂದರೆ ಆಗಿದೆ. ಈ ಒಕ್ಕನ್ನೋದು ಒಂದು ಋಣಭಾರದಲ್ಲಿ ಕುಂತ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಂಕೇತಿಕವಾಗಿ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಇವತ್ತು ಪ್ರತಿಭಟನೆ ಮಾಡೋ ಮುಖಾಂತರ ಮಾಡಿದ್ದೀವಿ. 20ನೇ ತಾರೀಕು ರಾಜ್ಯಾದ್ಯಂತ ಒಂದು ಬಂದ್ ಕರೆ ಕೊಟ್ಟಿದ್ದೀವಿ. ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಜಿಲ್ಲೆಯೂ ಬಂದ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಬಂದ್ ಪ್ರಯತ್ನ ರಾಜ್ಯಾದ್ಯಂತ ಮಾಡಿ ರೈತರಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸುವಂಥ ನಿಟ್ಟಲ್ಲಿ ಹೋಗ್ತಾ ಇದ್ದೀವಿ. ಏನ್ರಿ ಇದು ವಕ್ಫ್ ಭೂತ? ಮಂಡ್ಯದಲ್ಲೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ ಈ ವಕ್ಫ್ ಭೂತ. ಸೊ ಇವರ ಒಂದು ಕಾಟಕ್ಕೆ ರೈತರು ಕಂಗಾಲಾಗಿದ್ದಾರೆ, ಅನ್ನದಾತರು ಕಂಗಾಲಾಗಿದ್ದಾರೆ. ಪುರಾತತ್ವ ಇಲಾಖೆ ಆಸ್ತಿ ಮೇಲೂ ಕೂಡ ವಕ್ರ ದೃಷ್ಟಿ ಬಿದ್ದಿದೆ. RTCಯಲ್ಲಿ ವಕ್ಫ್ ಬೋರ್ಡ್ ಹೆಸರನ್ನ ನಮೂದು ಮಾಡಲಾಗಿದೆ. ಇತಿಹಾಸ ಹೊಂದಿರುವಂತಹ ಮಂಟಪಗಳು ವಕ್ಫ್ ಪಾಲಾಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ 70ಕ್ಕೂ ಹೆಚ್ಚು RTCಗಳಲ್ಲಿ ವಕ್ಫ್ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಜನವರಿ 20ರಂದು ಶ್ರೀರಂಗಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೂಡ ನೀಡಲಾಗಿದೆ.
ಪೂರ 1 ಎಕರೆ ಜಮೀನಿನ RTCಯಲ್ಲಿ ಈಗ ಋಣ ಕಾಲಂನಲ್ಲಿ ವಕ್ಫ್ ಅನ್ನೋ ಒಂದು ಹೆಸರು ಬರ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಅದನ್ನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಸರ್, ನನಗೆ ಗಮನಕ್ಕೆ ಇತ್ತೀಚೆಗೆ ಬಂದಂಥ ಇದು ನಾನು ಯಾವುದಕ್ಕಾದರೂ ನಾನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಜಮೀನು ಮೇಲೆ ಸಾಲ ತಗೊಳಕ್ಕಾಗ್ತಾಯಿಲ್ಲ. ಈ ಥರ ನನ್ನ ಪರಿಸ್ಥಿತಿ ಆಗಿದೆ. ಈ ವಕ್ಫ್ ಬೋರ್ಡ್ ಇದರಿಂದ ನನ್ನ RTCಲಿ ಕಾಲಮಲ್ಲಿ ನನ್ನ ಇದು ಮಾಡಿ ಏನು ತೆರವು ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ಸರ್, ಈ ಜಮೀನು ಪಿತ್ರಾರ್ಜಿತ ಆಸ್ತಿನ ಅಥವಾ ನೀವು ಕೊಂಡ್ಕೊಂಡಿದ್ದ? ಇಲ್ಲ, ನಾನು ಕ್ರಯ ಮಾಡಿರೋಂಥ ಆಸ್ತಿ ಸರ್. ಕ್ರಯ ಮಾಡ್ಕೊಂಡು ನಂದು ಹೆಸರಲ್ಲಿ ಖಾತೆ ಎಲ್ಲ ವಗೇರೆ ಸ್ವಯಾರ್ಜಿತವಾಗಿದೆ ಸರ್. ನೀವು ಜಮೀನ ಕೊಂಡ್ಕೊಳ್ಳಾಗಿದ್ದಾಗ ಯಾವ ರೀತಿ ಸಮಸ್ಯೆ ಇರಲಿಲ್ಲ? ಇಲ್ಲ, ಯಾವ ರೀತಿ ಸಮಸ್ಯೆ ಇರಲಿಲ್ಲ ಸರ್. ನನ್ನ RTCಲಿ ಮತ್ತು ECಲಿ ಯಾವ ಥರನೂ ಸಮಸ್ಯೆ ಇರಲಿಲ್ಲ. ಈಗ ಬಂದಂಥ ಸಮಸ್ಯೆ ನನಗೆ ಕಾಡ್ತಾ ಇದೆ ಸರ್. ಸರ್, ನಿಮ್ಮ ಜಮೀನು ಎಷ್ಟು ಎಕರೆ ಈ ರೀತಿ ಆಗಿದೆ? ಯಾರ ಹೆಸರಲ್ಲಿದೆ ಜಮೀನು? ಸರ್, ಅದು ನಮ್ಮ ಅಜ್ಜಿ ಹೆಸರಲ್ಲಿದೆ, ಯಶೋದಮ್ಮ ಅಂತಂದ್ಬಿಟ್ಟು. 3 ಎಕರೆ 29 ಗುಂಟೆ ಸರ್. ಅದು ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿಲೇ ನಾವು ಈಗ ಅಂದರೆ ಮಕ್ಕಳೆಲ್ಲ ಡಿವೈಡ್ ಮಾಡ್ಕೊಳಕ್ಕೆ ಹೋದಾಗ, ಈಗ ತೆಗ್ಸಕ್ಕೆ ಹೋದಾಗ ಅದು ಸ್ವಲ್ಪ ವಕ್ ಅಂತ ಬರ್ತಿದೆ. ಋಣ ಅನ್ನೋ ಕಾಲಮಲ್ಲಿ ವಕ್ ಅಂತ ಬರ್ತಿದೆ ಸರ್. ಇದನ್ನು ವಜಾ ಮಾಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀವಿ. ಸರ್, ಈ ಭಾಗದಲ್ಲಿ ಎಷ್ಟು ರೈತರದ್ದು ಈ ರೀತಿ ಸಮಸ್ಯೆ ಆಗಿದೆ ಸರ್? ಸರ್, ಒಟ್ಟು 70 RTCಗಳಲ್ಲಿ ಪ್ರತಿಯೊಂದು ಎಲ್ಲ ಜಮೀನುಗಳು ಬಂದಿದ್ದೇವೆ ಸರ್. ಎಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ನಮಗೆ ಪರಿಹಾರ ಇದು ಮಾಡಿಕೊಡ್ಬೇಕು. ನಮಗೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಗಮನಕ್ಕಿದೆಯಾ ಇದು? ಗಮನಕ್ಕೆ ಇದ್ದದೋ ಗೊತ್ತಿಲ್ಲ ಸರ್. ಒಂದು ಸಲನೂ ಅವರು ನಮಗೆ ಬಂದು ಏನೂ ಹೇಳಿಲ್ಲ. ಅವರು ಅದು ಗಮನಕ್ಕೆ ಬಂದೈತೋ ಬಂದಿರ್ತದೆ ಮೋಸ್ಟ್ಲಿ. ಅವರು ನಮಗೆ ಬಂದು ಇಲ್ಲಿ ರೈತರಿಗೆ ಸ್ವಲ್ಪ ಒಂದು ಮೀಟಿಂಗ್ ಕರೆದ್ಬಿಟ್ಟು ಅವರು ಒಂದು ಸ್ವಲ್ಪ ಆಶ್ವಾಸನೆ ಕೊಟ್ಟು ಸ್ವಲ್ಪ ಭಯ, ಸ್ವಲ್ಪ ನಮಗೆ ಆತಂಕ ಕಡಿಮೆ ಆಯ್ತದೆ. ಅವ್ರು ಬಂದು ಕೇಳಬೇಕು. ಕನಿಷ್ಠ ಪಕ್ಷ ಸ್ಪಂದಿಸೋ ಗುಣನಾರು ಇರಬೇಕು ಜನಪ್ರತಿನಿಧಿ ಆದವ್ರಿಗೆ. ಸ್ಪಂದಿಸೋ ಗುಣ ಅವ್ರ ತುಂಬ ಇದೆ ಸರ್. ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ನಾಯಕರಲ್ಲಿ. ಮಾಡಿಲ್ಲ. ಈಗ ಅವ್ರು ಬಂದು ಈಗ ಅದನ್ನು ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕು. ನಮಗೆ ಬಂದು ನಿಂತ್ಕೊಂಡು ಓಡಾಡಬೇಕು ಅವರು, ರಮೇಶ್ ಬಾಬು ಅವರು. ಜೊತೆಗೆ ಇನ್ನೊಬ್ಬರು ರೈತರಿದ್ದಾರೆ, ಇವ್ರದ್ದು ಕೂಡ 20 ಕುಂಟೆ ಜಮೀನಿನ RTCಲಿ ಅದೇ ರೀತಿ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಯಾವಾಗ ಬಂದಿದೆ ಯಜಮಾನ್ರೆ? 16ರಿಂದ ಶುರುವಾಗಿರೋದು. ನಿಮಗೆ ಗಮನಕ್ಕೆ ಬಂದಿದ್ದು ಯಾವಾಗ? ಇವಾಗ ಗೊತ್ತಾಗೋದು ಸರ್. ನಿಮಗೆ ಇತ್ತೀಚೆಗೆ ಚೆಕ್ ಮಾಡ್ಕೊಂಡಾಗ ಈಗ ಮನೆ ಬೇರೆ ಕಟ್ತಾ ಇದ್ದೀರಿ ನೀವು, ಈಗ ಸಮಸ್ಯೆ ಆಗಿದೆ. ಕೊಡ್ತಾ ಇದ್ದೀವಿ. ಸಮಸ್ಯೆ ಆಗಿದೆ. ಈಗೇನಾಗಬೇಕು? ಇವಾಗ ಅದು ಕ್ಯಾನ್ಸಲ್ ಆಗ್ಬೇಕು ಸರ್. ಈಗ ರೈತರು ಪರವಾಗಿ ನೀವು ನಿಂತಿದ್ದೀರಿ, ಹೋರಾಟ ಯಾವ ರೀತಿ ಇರ್ತದೆ? ಸರ್, ಶ್ರೀರಂಗಪಟ್ಟಣ ತಾಲೂಕು ಕಿರಂಗೂರು ಗ್ರಾಮದಲ್ಲಿ ಹಲವಾರು ರೈತರುಗಳದ್ದು ಒಂದು ಇದೇ ಸಮಸ್ಯೆ ಆಗಿದೆ. ಪಾಪ ಅವರು ಒಂದು ಮಕ್ಕಳಿಗೆ ಭಾಗ ಮಾಡಿಕೊಡಿಕಾಯ್ತಲ್ಲ, ಮಕ್ಕಳು ವಿವಾಹ ಮಾಡಿಕಾಗ್ತಾಯಿಲ್ಲ, ಮದುವೆಗಳೇ ಫಿಕ್ಸ್ ಆಗಿದೆ. ಅವ್ರಿಗೆ ಹಣಕಾಸು ತುಂಬ ತೊಂದರೆ ಆಗಿದೆ. ಈ ಒಕ್ಕನ್ನೋದು ಒಂದು ಋಣಭಾರದಲ್ಲಿ ಕುಂತ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಂಕೇತಿಕವಾಗಿ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಇವತ್ತು ಪ್ರತಿಭಟನೆ ಮಾಡೋ ಮುಖಾಂತರ ಮಾಡಿದ್ದೀವಿ. 20ನೇ ತಾರೀಕು ರಾಜ್ಯಾದ್ಯಂತ ಒಂದು ಬಂದ್ ಕರೆ ಕೊಟ್ಟಿದ್ದೀವಿ. ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಜಿಲ್ಲೆಯೂ ಬಂದ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಬಂದ್ ಪ್ರಯತ್ನ ರಾಜ್ಯಾದ್ಯಂತ ಮಾಡಿ ರೈತರಿಗೆ ಅನ್ಯಾಯ ಆಗಿರೋದನ್ನ ಸರಿ